ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUCಲಿ ಬರುವಂಥ ಫಸ್ಟ್ ಚಾಪ್ಟರ್ ಏನಿದೆ ದ ಲಿವಿಂಗ್ ವರ್ಲ್ಡ್, ಅದನ್ನು ನಾವಿವತ್ತು ಕಲಿತಾ ಇದ್ದೀವಿ. ಇದೊಂದು ಸ್ಮಾಲ್ ಚಾಪ್ಟರ್. ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಮಾತ್ರ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇನಿಷಿಯಲಿ ನಿಮಗೆ ಇಂಟ್ರೊಡಕ್ಟರಿ ಪಾರ್ಟ್ ಇರುತ್ತೆ, ಅದಾದಮೇಲೆ ಏನೇನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದೆ ನಾನು ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರ್ ಈಸಿ ಇರೋದ್ರಿಂದ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಏನೂ ಆಗಲ್ಲ, ಬಟ್ ಕೆಲವೊಂದು ಕಾನ್ಸೆಪ್ಟ್ಗಳೇನಿದೆ ಅದು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಕನ್ಫ್ಯೂಷನ್ ಹೇಗೆ ಅವಾಯ್ಡ್ ಮಾಡ್ಬೋದು, ಹೇಗೆ ಕರೆಕ್ಟ್ ಆನ್ಸರ್ನ ಗೆಸ್ ಮಾಡ್ಬೋದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂತ ನಾನು ನಿಮಗೆ ಅಲ್ಲಲ್ಲೇ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಕಂಪ್ಲೀಟ್ ಚಾಪ್ಟರ್ನ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಕನ್ಫ್ಯೂಷನ್ ಇರಬಾರ್ದು ಅಂದರೆ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಬೋರ್ಡ್ ಎಕ್ಸಾಮಿಗೆ ನೋಡೋದಾದರೆ ನೀವು ಇದರಿಂದ ಕೆಲವೊಂದು ಕ್ವಶನ್ಸ್ಗಳು ಮಾತ್ರ ಬರುತ್ತೆ, ಮ್ಯಾಕ್ಸಿಮಮ್ 2 or 3 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಅದು ಬಿಟ್ಟು ತುಂಬ ಮೇಜರಾಗಿ ಏನು ಇದರಿಂದ ಕೇಳೋದಿಲ್ಲ. ಬಟ್ ಸ್ಟಿಲ್ ಆ 2 or 3 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾವುದೇ ಕಾರಣಕ್ಕೂ ನೀವು ಆ 2 mark 3 markನೂ ಕೂಡ ನಾವು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಚಾಪ್ಟರ್ನ ಕಂಪ್ಲೀಟಾಗಿ ಕಲಿಯೋಣ. ಕಾಂಪಿಟೇಟಿವ್ ಪರ್ಪಸ್ಗೆ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಯಾವುದನ್ನು ಸ್ಕಿಪ್ ಮಾಡದೆ ನೀಟಾಗಿ ಕಂಪ್ಲೀಟ್ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವು ಯಾವ ಕ್ವಶನ್ ಬೇಕಿದ್ರೂ ಆನ್ಸರ್ ಮಾಡಬಹುದು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಚಾಪ್ಟರ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಣ. ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಲಿವಿಂಗ್ ಆರ್ಗ್ಯಾನಿಸಮ್ ಏನಿದೆ ಇದ್ರ ಬಗ್ಗೆ ನಾವಿವತ್ತು ಕಲಿತಾ ಇರೋದು. ಸೊ ನೀವು ಹಾಗೆ ಸುತ್ತ ಹಿಂಗೆ ಕಣ್ಣು ಹಾರಿಸಿದ್ರೆ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಮನೆಯಿಂದ ಸುತ್ತಮುತ್ತ ನಿಮಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಾಣಿಸುತ್ತೆ ಅಲ್ವಾ. ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಲ್ಲ, ಮನುಷ್ಯರು ಅಲ್ಲದೆ ಬೇರೆ ಎಲ್ಲ ನಿಮಗೆ ಪ್ರಾಣಿಗಳು, ನಿಮ್ಮ ಮನೇಲಿ ಯಾವುದಾದ್ರೂ ಬೆಕ್ಕು ಸಾಕಿದ್ರೆ, ನಾಯಿ ಸಾಕಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಇನ್ಸೆಕ್ಟ್ಗಳೇನಿದೆ, ಇರುವೆ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಇದೆಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ಹಾಗೆ ಹೊರಗೆ ಹೋಗಿ ನೋಡಿದ್ರೆ ಪ್ಲಾಂಟ್ಸ್ಗಳಾಗಿರ್ಬೋದು, ಇನ್ನೆಲ್ಲ ಸುತ್ತಮುತ್ತ ಓಡಾಡ್ತಿರುವಂಥ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರ್ಬೋದು, ಹಸು, ಕರು, ಯಾವುದಾದ್ರೂ ಆಗಿರ್ಬೋದು. ಸೊ ಸುತ್ತಮುತ್ತ ನೀವು ಒಂದ್ಸಲಿ ನೋಡಿದಾಗ ನಿಮಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಾಣುತ್ತೆ ಅಲ್ವಾ. ಸೊ ಈ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ನ ನಾವು ಸ್ಟಡಿ ಮಾಡುವಾಗ ನಮಗೊಂದು ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ವೈವಿಧ್ಯತೆ ಇದರಲ್ಲಿದೆ ಅಂತ ಗೊತ್ತಾಗುತ್ತೆ. ಆ ವೈವಿಧ್ಯತೆ ಅಂತ ನಾವೇನು ಕರಿತೀವಿ ಅದನ್ನೇ ನಾವು ಇಂಗ್ಲೀಷಲ್ಲಿ ಡೈವರ್ಸಿಟಿ ಅಂತ ಹೇಳ್ತೀವಿ. ಡೈವರ್ಸಿಟಿ ಅಂದರೆ ಎಷ್ಟು ವಿಧವಾದ ಆರ್ಗ್ಯಾನಿಸಮ್ಸ್ ಏನಿದೆ ಅಥವಾ ಜೀವಿಗಳೇನಿದೆ ಅದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಬಯೋಡೈವರ್ಸಿಟಿ ಅಂದ್ರೇನು, ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಕಂಡು ಬರುವಂಥ ಸೋ ಮೆನಿ ವೆರೈಟೀಸ್ ಅಂತ ಹೇಳ್ಬೋದು. ಸೊ ಇದು ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ವೆರೈಟೀಸ್. ಇಲ್ಲಿ ಬಯೋ ಅಂತಂದ್ರೇನು, ಬಯೋ ಯಾವಾಗಲೂ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ವರ್ಡ್ ಬಯೋ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ. ಸೊ ಡೈವರ್ಸಿಟಿ ಅಂದರೆ ವೆರೈಟೀಸ್. ಸೊ ಇಲ್ಲಿ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಬಗ್ಗೆ ನಾವು ಇಲ್ಲಿ ಫಸ್ಟ್ ಬಯೋಡೈವರ್ಸಿಟಿ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಷ್ಟೊಂದು ನಿಮಗೆ ಸುತ್ತಮುತ್ತ ನೋಡುವಂಥ, ನಾನು ಹೀಗೆ ತಾನೇ ಜಸ್ಟ್ ಹೇಳಿದೆ, ಎಷ್ಟೊಂದು ಥರದ ಆರ್ಗ್ಯಾನಿಸಮ್ಗಳಿದೆ. ನಿಮ್ಗೇನಾದರೂ ಐಡಿಯಾ ಇದೆಯಾ ಎಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ ಇದುವರೆಗೂ ನಾವು ಕಂಡುಹಿಡಿದಿದ್ದೀವಿ ಅಂತ? ಇದುವರೆಗೂ ನಾವು ನಿಯರ್ಲಿ 1.7 to 1.8 ಮಿಲಿಯನ್ ಆರ್ಗ್ಯಾನಿಸಮ್ಸ್ನ ನಾವು ಇಲ್ಲಿವರೆಗೂ ಕಂಡುಹಿಡಿದಿದ್ವಿ. ಅಂದರೆ ಅದನ್ನ ಇದೇ ಥರ ಆರ್ಗ್ಯಾನಿಸಮ್ ಇದ್ದು. ಈಗ ಸುತ್ತಮುತ್ತ ನೀವು ನೋಡುವಾಗ ತುಂಬಾ ಆರ್ಗ್ಯಾನಿಸಮ್, ನಿಮ್ಗೆ ಅದು ಹೇಗೆ ಗೊತ್ತಾಯಿತು, ಅದೇ ಕಾಕ್ರೋಚ್, ಇದೆ ಆ್ಯಂಟ್ ಅಂತ, ಇದೆಲ್ಲ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತಿದ್ದೀರಾ? ಅಥವಾ ನೀವು ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ತೊಗೊಳ್ಳಿ, ಇರುವೆ, ಇದು ಜಿರಳೆ, ಇದನ್ನು ಹೆಂಗೆ ನಿಮಗೆ ಗೊತ್ತಾಗ್ತಿದೆ? ಅದಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಟಿದ್ದೀವಲ್ವ ನಾವು. ಸೊ ಈ ಥರ ಎಲ್ಲ ಒಂದು ಕೆಟಗರಿ ಇದೆಲ್ಲ ಇನ್ಸೆಕ್ಟ್ಗಳಿಗೆ ಬರುತ್ತೆ. ಈ ಸುತ್ತಮುತ್ತ ನೀವು ನೋಡಿದ್ರೆ ಹಕ್ಕಿ ಪಕ್ಷಿಗಳೆಲ್ಲ ಕಾಣ್ತಾ ಇದ್ರೆ ಅದನ್ನ ನಾವೇನು ಹೇಳ್ತೀವಿ ಅದೆಲ್ಲ ಒಂದು ಕೆಟಗರಿಗೆ ಬರುತ್ತೆ. ಹಾಗೇನೆ ಈ ಕರು, ಹಸು ಮತ್ತೆ ಎಮ್ಮೆ ಇದೆಲ್ಲ ಒಂದು ಕೆಟಗರಿಗೆ ಬರುತ್ತೆ. ಹೀಗೆ ನಾವು ನೋಡುವಾಗ ಕಣ್ಣು ಕಾಣಿಸಿದ ತಕ್ಷಣ ನಿಮ್ಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಕಾಣ್ತಿದೆ. ಬಟ್ ಎಲ್ಲಾನು ನಾವು ಒಂದೇ ಕಡೆ ಹಾಕ್ತೀವಾ? ಇಲ್ಲ, ಅದೆಲ್ಲಾನು ನಾವು ಕ್ಯಾಟಗರೈಸ್ ಮಾಡಿ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ವಿ. ಸೊ ಹೀಗೆ ಸ್ಟಡಿ ಮಾಡುವಾಗ ನಮ್ಗೆ ಎಷ್ಟು ಟೋಟಲ್ ಆಗಿ ಸಿಕ್ಕಿದೆ ಅಂದರೆ 1.7 to 1.8 ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ಸ್ನ ಇದುವರೆಗೂ ಕಂಡುಹಿಡಿದಾಗಿದೆ. ಅದಕ್ಕೆ ಹೆಸರು ಕೂಡ ಕೊಟ್ಟಾಗಿದೆ. ಬಟ್ ಹಾಗಾದರೆ ಇಷ್ಟೇ ಇರೋದಾ ನಮ್ಮ ಒಂದು ಈ ಜಗತ್ತಂತ ಏನು ಹೇಳ್ತೀವಿ, ಜಗತ್ತಲ್ಲಿ ಇಷ್ಟೇ ಇರೋದಾ? 1.7 to 1.8 ಇಷ್ಟೇ ಇರೋದಾ ಲಿವಿಂಗ್ ಆರ್ಗ್ಯಾನಿಸಮ್? ಡೆಫಿನೆಟ್ಲಿ ಇಲ್ಲ. ನೀವು ಬರೀ ಸಮುದ್ರನೇ ತೊಗೊಂಡ್ರೆ ಅದರಲ್ಲೇ ಇಷ್ಟು ಕಾಣಿಸ್ಬಿಡುತ್ತೆ ನಿಮಗೆ. ಗೊತ್ತಿರೋದು, ಗೊತ್ತಿಲ್ಲದಿರೋದು, ಹೆಸರು ಕೊಟ್ಟಿಲ್ದಿರೋ ಆ ಥರ ವೆರೈಟಿ ಎಷ್ಟೊಂದಿದೆ. ಸೊ ಇಲ್ಲಿ ನಾವು ತೋರಿಸ್ತಾರ ನಂಬರ್ ಏನಿದೆ ಇದು
ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ NCERTಲಿ ಅದರಲ್ಲಿ ಮೆನ್ಷನ್ ಮಾಡಿರೋದು. ಯಾಕೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಡಿಸ್ಕ್ರೈಬ್ ಮಾಡಾಗಿ ಅದರ ಹೆಸರು ಕೊಟ್ಟಾಗಿರುವಂಥ ಆರ್ಗಾನಿಸಮ್ಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದು. ಹಾಗಾದರೆ ಡಿಸ್ಕ್ರೈಬ್ ಮಾಡಿಲ್ದೇ ಅದರದ್ದು ಹೆಸರು ಕೂಡ ಕಂಡುಹಿಡಿದಿರುವಂಥ ಆರ್ಗಾನಿಸಮ್ಗಳಿದೆಯಾ? ಡೆಫಿನೆಟ್ಲಿ ಇದೆ. ಈಗಲೂ ಕೂಡ ತುಂಬಾ ಲಿವಿಂಗ್ ಆರ್ಗಾನಿಸಮ್ಸ್ ನಾವಿನ್ನೂ ಅದು ಯಾವ ಥರದ್ದು ಅಂತ ಕಂಡುಹಿಡಿಯೋದಕ್ಕಾಗಿಲ್ಲ, ಹಾಗೆ ಅದ್ರ ಹೆಸರು ಕೊಟ್ಟಿಲ್ಲ. ಆ ಥರ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ತಾನೇ ಹೇಳ್ದಲ್ಲ, ಸಮುದ್ರದ ಆಳಕ್ಕೆ ಹೋದರೆ ನಿಮ್ಗೆ ಎಷ್ಟು ಥರ ವೆರೈಟೀಸ್ ಸಿಗುತ್ತೆ ಅಂದರೆ ನಿಮ್ಗೆ ಅದು ಗೊತ್ತೇ ಇರಲ್ಲ ಏನಪ್ಪ ಅದು ಆರ್ಗಾನಿಸಮ್ ಅಂತ. ಈವನ್ ಸೈಂಟಿಸ್ಟ್ಗಳು ಕೂಡ ಇದುವರೆಗೂ ಅದಕ್ಕೆ ಹೆಸರೇ ಕೊಟ್ಟಿರಲ್ಲ. ಆ ಥರ ಎಷ್ಟೊಂದು ನಿಮಗೆ ಲಿವಿಂಗ್ ಆರ್ಗಾನಿಸಮ್ಗಳು ಸಿಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನಾವು ಇಷ್ಟೇ ಅಂತ ಲಿಮಿಟ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೇನಾದರೂ ಎಲ್ಲಾದರೂ ಕ್ವಶನ್ ಬಂದರೆ, ಇಲ್ಲಿ ನಿಮ್ಮ ಎಕ್ಸಾಮಲ್ಲಿ ಎಲ್ಲಾದರೂ ಕ್ವಶನ್ ಬಂದರೆ ಈ ನಂಬರ್ನ ಮೆನ್ಷನ್ ಮಾಡಿ, ಎಲ್ಲಿವರೆಗೂ ಎಷ್ಟನ್ನ ಕಂಡುಹಿಡಿದ್ದಾರೆ. ನಿಯರ್ಲಿ 1.7 1.8 ಮಿಲಿಯನ್ಸ್ ಆಫ್ ಆರ್ಗಾನಿಸಮ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಎವ್ರಿ ಇಯರ್ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹೊಸದಾಗಿ ಈಗ ಸೈಂಟಿಸ್ಟ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಆ ಹೊಸ ಆರ್ಗಾನಿಸಮ್ ಏನಾದರೂ ಅವ್ರಿಗೆ ಸಿಕ್ಕಿದ್ರೆ ಅದನ್ನು ಏನದು, ಅದರ ಕ್ಯಾರೆಕ್ಟರ್ಸ್ ಏನು, ಯಾವ ಕ್ಯಾಟಗರಿಗೆ ಹಾಕಬೇಕು, ಇದನ್ನೆಲ್ಲ ಅವರು ಸ್ಟಡಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಇದು ಇನ್ಸೆಕ್ಟ್ ಆದರೆ ಇನ್ಸೆಕ್ಟ್ ಕ್ಯಾಟಗರಿ, ಬರ್ಡ್ ಆದರೆ ಬರ್ಡ್ ಕ್ಯಾಟಗರಿ, ಆನಿಮಲ್ ಆದರೆ ಆನಿಮಲ್ ಕ್ಯಾಟಗರಿ, ಹೀಗೆ ಅವರು ಕ್ಯಾಟಗರೈಸ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಆ್ಯಡ್ ಆನ್ ಮಾಡ್ತಾ ಇರೋವಂಥದ್ದನ್ನು ಬಿಟ್ಟು ಆಲ್ರೆಡಿ ಗೊತ್ತಿರೋವಂಥದ್ದು ಇಷ್ಟು. ಎವ್ರಿ ಇಯರ್ ಇನ್ನೂ ಕೂಡ ಒಂದು 15,000 ಅಷ್ಟು ಎವ್ರಿ ಇಯರ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ನಂಬರ್ ಕೂಡ ವೇರಿ ಆಗ್ಬೋದು. ಬಟ್ ಸದ್ಯಕ್ಕೆ ನಿಮಗೆ NCERTಲಿ ಕೊಟ್ಟಿರೋದು ಈ ನಂಬರ್. ಸೊ ಈ ನಂಬರ್ನ ಕಲ್ತ್ಕೊಳ್ಳಿ. ಸೊ ಎಲ್ಲ ಈ ಆರ್ಗಾನಿಸಮ್ಗಳು ನಾನು ಏನು ಹೇಳ್ತಾ ಇದ್ದೀನಿ, ಈ ಎಲ್ಲ ಆರ್ಗಾನಿಸಮ್ಗಳನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಹೆಸರು ಕೊಡುವಾಗ ಎಲ್ಲ ಒಂದು, ಈಗ ನಮ್ಮ ಪ್ಲೇಸಲ್ಲಿ ತೊಗೊಂಡ್ರೆ, ಈಗ ನಾವಿರುವಂಥ ಪ್ಲೇಸಲ್ಲಿ ನಾವು ಯಾವುದೋ ಒಂದು ಕಂಡು ಹಿಡಿತೀವಿ ಅಂತ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ನಾವು ಏನೋ ಒಂದು ಆರ್ಗಾನಿಸಮ್ನ ಕಂಡು ಹಿಡಿದ್ರೆ ನಾವೇನು ಮಾಡ್ತೀವಿ, ಅದಕ್ಕೊಂದು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ಏನೋ ಒಂದು ಹೆಸರು ಕೊಟ್ಟಿರ್ತೀವಿ. ಅಥವಾ ಇದುವರೆಗೂ ಅದನ್ನು ಕಂಡು ಹಿಡ್ದಿರಲ್ಲ ಅಂತ ಇಟ್ಕೊಳ್ಳಿ, ಲೋಕಲ್ ಪ್ಲೇಸಲ್ಲಿ ಅದು ಗೊತ್ತಿರುತ್ತೆ ಅದರ ಹೆಸರು. ಸೊ ಲೋಕಲ್ ಹೆಸರು ಅಂದರೆ ಏನು ಹೇಳ್ತೀವಿ, ಆ ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಒಂದು ನೇಮ್ಸ್ನ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಇಟ್ಟಿರ್ತೀವಿ. ಸೊ ಆ ಥರ ಆದಾಗ ಇಲ್ಲಿ ನಮ್ಮ ಜನಕ್ಕೆ ಮಾತ್ರ ಅದು ಗೊತ್ತಾಗುತ್ತೆ. ಈಗ ನಮಗೆ ಬರೀ ನಮ್ಮ ಜನಕ್ಕೆ ಮಾತ್ರ ಗೊತ್ತಿರೋದಲ್ಲ, ಥ್ರೂ ಔಟ್ ದ ವರ್ಲ್ಡ್ ನಮಗೆ ಅದು ಹೆಸರನ್ನ ಅಥವಾ ಆರ್ಗಾನಿಸಮ್ನ ನಾವು ರೀಚ್ ಮಾಡಬೇಕು. ನೋಡಿ, ನಾವು ಇದು ಹೊಸದಾಗಿ ಒಂದೇನೋ ಕಂಡುಹಿಡಿದಿದ್ದೀವಿ, ಈ ಆರ್ಗಾನಿಸಮ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಅಂತ. ಸೊ ಆ ಥರ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಅದಕ್ಕೆ ನಾವು ಸ್ಟ್ಯಾಂಡರ್ಡೈಸ್ ನೇಮಿಂಗ್ ಮಾಡಬೇಕಾಗುತ್ತೆ. ಓಕೆ, ಎಲ್ಲ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಈಗ ನಮ್ಮ ಸೈಡಲ್ಲಿ ನಾವು ನಾಯಿ ಅಂತ ಕರಿತೀವಿ ಕನ್ನಡದಲ್ಲಿ, ಇನ್ನು ಬೇರೆ ತಮಿಳಲ್ಲಿ ಏನಂತ ಅದು ಬೇರೆ ಇರುತ್ತೆ, ತೆಲುಗಲ್ಲಿ ಬೇರೆ ಇರುತ್ತೆ. ಹಾಗೆ ಪ್ರತಿಯೊಂದು ಲ್ಯಾಂಗ್ವೇಜ್ ಕೂಡ, ಬರೀ ನಾನು ವಿದಿನ್ ಇಂಡಿಯಾ ಹೇಳ್ತಾ ಇರೋದು. ನೀವು ಔಟ್ ಆಫ್ ಇಂಡಿಯಾ ಹೋದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅದಕ್ಕೆ ಅದರದೇ ಆದಂಥ ಹೆಸರುಗಳಿರುತ್ತೆ. ಸೊ ಸೈಂಟಿಸ್ಟ್ಗಳೀಗ ಸ್ಟಡಿ ಮಾಡುವಾಗ, ಸಪೋಸ್ ಈಗ ಒಂದು ಸೈಂಟಿಸ್ಟ್ ಈ ಲೋಕಲ್ ಪ್ಲೇಸಲ್ಲಿ ಯಾವುದೊಂದು ಆರ್ಗಾನಿಸಮ್ ಕಂಡುಹಿಡಿದ್ರಾ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಾ. ಸೊ ಎಕ್ಸಾಂಪಲ್ ಡಾಗ್ನ ತೊಗೊಳ್ಳಿ, ಡಾಗ್ ಅಂತ ನಾವಿಲ್ಲಿ ಕರೆದಿದ್ದೀವಿ, ಇಂಗ್ಲೀಷ್ ವರ್ಡ್ನ ಯೂಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಜಾಪನೀಸ್ ಅವ್ರಿಗೆ ಡಾಗ್ ಅಂದರೆ ಗೊತ್ತಾಗಿಲ್ಲ. ಸೊ ಅವ್ರದ್ದೇ ಆದ ಅವ್ರ ಲ್ಯಾಂಗ್ವೇಜಲ್ಲಿ ಯಾವುದೊಂದು ಹೆಸರನ್ನ ಇಟ್ಟಿರ್ತಾರೆ. ಸೊ ಅದು ನಮ್ಗೆ ಅರ್ಥ ಆಗಲ್ಲ. ಸೊ ಈ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟ್ಯಾಂಡರ್ಡೈಸ್ ನೇಮಿಂಗ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈ ನೇಮಿಂಗ್ ಸಿಸ್ಟಮ್ ಏನಿದೆ ಇದನ್ನು ನಾವು ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಹೇಳ್ತೀವಿ. ಬೈನಾಮಿಯಲ್ ನಾಮಿನಿಕ್ಲೇಚರ್. ಈ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನು ಅಂದರೆ, ಬೈ ಅಂದರೆ ಟೂ ನೇಮ್ಸ್ನ ಯೂಸ್ ಮಾಡಿಕೊಂಡು ನಾವು ಅದು ಆರ್ಗಾನಿಸಮ್ಗೆ ಹೆಸರನ್ನ ಕೊಡ್ತೀವಿ. ಒಂದು ಆರ್ಗಾನಿಸಮ್ಗೆ 2 ನೇಮ್ಸ್ ಯಾಕಪ್ಪ ಅಂತ ನೀವು ಅಂದ್ಕೊಳ್ಬೋದು ಈಗ. ಬಟ್ ಆಲ್ರೆಡಿ ಐಡಿಯಾ ಇರೋರಿಗೆ ಅದು ಗೊತ್ತಿರುತ್ತೆ. ಅದು ಜೀನಸ್ ಮತ್ತು ಸ್ಪೀಷೀಸ್ ಎರಡೂ ಸೇರಿ ಒಂದು ನೇಮ್ ಕೊಡ್ತೀವಿ, ಸೈಂಟಿಫಿಕ್ ನೇಮ್. ನೀವೆಲ್ಲ ನಿಮ್ಮ ಸ್ಕೂಲ್ ಲೆವೆಲಲ್ಲೂ ಸೈಂಟಿಫಿಕ್ ನೇಮ್ಗಳನ್ನ ಕಲ್ತಿರ್ತೀರ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಟ್ರೀಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳ್ತೀವಿ. ಸೊ 2 ಇದೆ ಅಲ್ವಾ, ಮ್ಯಾಂಜಿಫೆರಾ ಒಂದು, ಇಂಡಿಕಾ ಒಂದು. ಸೊ ಆಲ್ರೆಡಿ ನಿಮಗೊಂದು ಐಡಿಯಾ ಇರುತ್ತೆ ಸೈಂಟಿಫಿಕ್ ನೇಮ್ ಅಂದ್ರೇನು ಅಂತ. ಸೊ ಅದನ್ನೇ ಇಲ್ಲಿ ನಾವು ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಕರೆಯೋದು. ಓಕೆ, ಈ ಬೈನಾಮಿಯಲ್ ನಾಮಿನಿಕ್ಲೇಚರ್ನ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ಅಂದರೆ ಕೊರೋಲಸ್ ಲಿನೇಯಸ್. ಓಕೆ, ಇವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಇವರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಗ ಪ್ರೆಸೆಂಟ್ ಡೇಸಲ್ಲಿ ನಾವು ಯಾವುದೋ ಒಂದು ಹೊಸದಾಗಿ ಕಂಡು ಹಿಡಿದ್ರೆ ಅದಕ್ಕೊಂದು ಹೆಸರು ಕೊಟ್ಟ ಮೇಲೆ ಏನಿದೆ ಕ್ರೈಟೀರಿಯಾ ಅಥವಾ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ನಾವು ಒಂದು ಹೆಸರು ಕೊಡ್ತೀವಿ. ಅದನ್ನು ಯಾರು ಫೈನಲೈಸ್ ಮಾಡ್ತಾರೆ? ಇದು ಫೈನಲೈಸ್ ಮಾಡೋದಕ್ಕೆ 2 ಬೋರ್ಡ್ಗಳಿದೆ ಅಥವಾ 2 ಆರ್ಗನೈಸೇಷನ್ಗಳಿದೆ. ಅದನ್ನು ನಾವು ICBN ಮತ್ತು ICZN ಅಂತ ಕರಿತೀವಿ. 2ರದ್ದು ಫುಲ್ ಫಾರ್ಮ್ ಇಂಪಾರ್ಟೆಂಟ್, 2ರದ್ದು ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಓಕೆ, 2ರದ್ದು ಫುಲ್ ಫಾರ್ಮ್ ಏನಿದೆ ಅದನ್ನು ನೀವು ಕಂಪ್ಲೀಟಾಗಿ ಕಲಿಬೇಕಾಗುತ್ತೆ. ಸೊ ICBN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್, ICZN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮಿನಿಕ್ಲೇಚರ್. ಇದು ನಿಮಗೆ ಫುಲ್ ಫಾರ್ಮ್ ಆಗಿ ಬರೀರಿ ಅಂತ ಕೇಳ್ಬೋದು ಬೋರ್ಡ್ ಎಕ್ಸಾಮಲ್ಲಿ, ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಕೇಳ್ಬೋದು.
ಸೊ ಇಲ್ಲಿ ICBN ICZN ಫುಲ್ ಫಾರ್ಮ್ ಏನೋ ಹೇಳಿದೆ ನಾನು. ಯಾಕೆ ಎರಡಿದೆ, ಒಂದೇ ಸಾಕಾಗಿತ್ತಲ್ವಾ? ಎಲ್ಲ ಆರ್ಗಾನಿಸಮ್ಸ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಸಾಕಲ್ವಾ? ಇಲ್ಲ, ಇಲ್ಲಿ ಬೊಟಾನಿಕಲ್ ನಾಮಿನಿಕ್ಲೇಚರ್ ಅಂದರೆ ಬಾಟನಿ ಅಂದರೆ ಪ್ಲಾಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡುವಾಗ. ಸೊ ಪ್ಲಾಂಟ್ ಯಾವುದೋ ಒಂದು ಹೊಸದಾಗಿ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಅದಕ್ಕೆ ಹೊಸ ಹೆಸರು ಕೊಡುವಾಗ ಈ ಆರ್ಗನೈಸೇಷನ್ ಏನಿದೆ ಇವರು ಫೈನಲೈಸ್ ಮಾಡ್ತಾರೆ. ICZN ಝೂಲಾಜಿಕಲ್ ನಾಮಿನಿಕ್ಲೇಚರ್ ಅಂದರೆ ಅನಿಮಲ್ಸ್ಗಳ ಬಗ್ಗೆ. ಸೊ ಅನಿಮಲ್ಸ್ನೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಅದಕ್ಕೊಂದು ಹೆಸರು ಕೊಟ್ಟು ಹೊಸದಾಗಿ ಏನೋ ಒಂದು ಕಂಡುಹಿಡಿದಿದ್ರೆ ಅದಕ್ಕೊಂದು ಹೆಸರು ಕೊಟ್ಟ ಮೇಲೆ ಇವರು ಫೈನಲೈಸ್ ಮಾಡ್ತಾರೆ. ICZN ಅವರು ಫೈನಲೈಸ್ ಮಾಡ್ತಾರೆ. ಸೊ ಈಗ ಎರಡೇ ಇರೋದ? ಇದು ಬಿಟ್ಟು ವೈರಸ್, ಇದು ಈಗ ನಿಮ್ಗೆ ಕಣ್ಣು ಕಾಣದೇ ಇರೋಂಥ ಆರ್ಗ್ಯಾನಿಸಮ್ಗಳು ಕೂಡ ನಿಮ್ಮ ಸುತ್ತಮುತ್ತ ಇದೆ ಅಲ್ವಾ? ಈಗ ನಾನು ಹೇಳಿದ್ದು ಬರೀ ಗಿಡ, ಮರ, ಪ್ರಾಣಿ, ಪಕ್ಷಿ ಇಷ್ಟನ್ನು ಹೇಳಿದೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣೋದು ಬಿಟ್ಟು ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು ಕೂಡ ನಿಮ್ಮ ಸುತ್ತಮುತ್ತ ಲಿವಿಂಗ್ ಆರ್ಗ್ಯಾನಿಸಮ್ ಇದೆ. ಯಾವುದು? ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು ಯಾವುದಾದ್ರೂ. ಓಕೆ, ಮಲ್ಟಿಸೆಲ್ಲರ್ ಇದ್ದು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು. ಸೊ ಅದೆಲ್ಲ ಸೂಕ್ಷ್ಮ ಜೀವಿಗಳು ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ನೇಮಿಂಗ್ ಮಾಡೋದಕ್ಕೆ ಈ ಥರ ಆರ್ಗನೈಸೇಷನ್ ಇದೆ. ಅದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ವೈರಾಲಜಿಕಲ್ ನಾಮಿನಿಕ್ಲೇಚರ್, ಅದು ವೈರಸ್ಗೆ ಬೇರೆ, ಬ್ಯಾಕ್ಟೀರಿಯಾಗೆ ಬೇರೆ ಇದೆ. ಓಕೆ, ಬಟ್ ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋದು ICBN ಮತ್ತು ICZN ಎರಡೇನೆ. ಸೊ ಅದನ್ನು ಮಾತ್ರ ನೀವು ಕಲ್ತ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಅರ್ಥ ಆಗಿದೆಯಾ? ಸೊ ಈಗ ನಾವು ಯಾವುದೇ ಆರ್ಗ್ಯಾನಿಸಮ್ನ ನಾವು ಹೊಸದಾಗಿ ಕಂಡುಹಿಡಿದ್ರೆ ಅದಕ್ಕೆ ಹೆಸರು ಕೊಟ್ಟಾಗ ಇವರು ಫೈನಲೈಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಈಗ ಈ ಹೊಸದಾಗಿ ಕೊಡುವಂಥ ನೇಮ್ ಏನಿದೆ ಇದಕ್ಕೆ ಕೆಲವೊಂದು ಕ್ರೈಟೀರಿಯಾನ ನಾವು ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಹೆಸರು ಕೊಟ್ಬಿಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಒಂದು ರೂಲ್ಸ್ಗಳಿದೆ. ಆ ರೂಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದ್ರ ಬೇಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ರೂಲ್ಸ್ಗಳೇನಿದೆ ಇದನ್ನು ನೀವು ಅರ್ಥ ಮಾಡ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ ಪರ್ಪಸ್ಗೆ ಅಂತನೆಲ್ಲ, ನೀವನ್ ನಾಲೆಡ್ಜ್ ವೈಸ್ಗೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವುದೇ ರೀತಿ ಸೈಂಟಿಫಿಕ್ ನೇಮ್ನ ಮುಂದೆ ಯಾವಾಗ ಓದಿದ್ರು ಕೂಡ ನಿಮಗೆ ಅದು ಕ್ಲಾರಿಟಿ ಇರುತ್ತೆ. ಸೊ ಯಾವಾಗಲೂ ಕೂಡ ಸೈಂಟಿಫಿಕ್ ನೇಮ್ನ ಓದುವಾಗ ಅಥವಾ ಬರೆಯುವಾಗ ಮಿಸ್ಟೇಕ್ ಮಾಡದೆ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಲ್ಲ ರೂಲು, ಸೈಂಟಿಫಿಕ್ ನೇಮಿಂಗ್ ರೂಲ್, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಈಗ ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. ರೂಲ್ಸ್ ಏನೇನಿದೆ ಅಂತ ನಾನು ಕಂಪ್ಲೀಟ್ ಎಲ್ಲ ಸೆಂಟೆನ್ಸ್ ಎಕ್ಸಾಕ್ಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಏನು ಬರೀತಾ ಇಲ್ಲ, ಸಿಂಪಲ್ ಆಗಿ ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ರೂಲ್ಸ್ ಏನೇನಪ್ಪ ಇದೆ ಅಂದರೆ, ಫಸ್ಟ್ ರೂಲ್ ಬಂದು ಯಾವಾಗಲೂ ಸೈಂಟಿಫಿಕ್ ನೇಮ್ಸ್ ಏನಿದೆ ಇದು ಲ್ಯಾಟಿನ್ ಡಿರೈವೇಟಿವ್ ಆಗಿರಬೇಕು. ಸೊ ಇಟ್ ಶುಡ್ ಬಿ ಲ್ಯಾಟಿನ್ ಡಿರೈವೇಟಿವ್ಸ್. ಸೊ ಹಾಗಂದ್ರೆ ಏನು? ಲ್ಯಾಟಿನ್ ಡಿರೈವೇಟಿವ್ ಅಂದರೆ, ಲ್ಯಾಟಿನ್ ಅನ್ನೋದು ಒಂದು ಲ್ಯಾಂಗ್ವೇಜ್. ನೀವು ಈಗ ಒಂದು ಆರ್ಗ್ಯಾನಿಸಮ್ನ ಫೈಂಡ್ ಔಟ್ ಮಾಡಿದ ತಕ್ಷಣ ನಿಮ್ಮ ಲೋಕಲ್ ನೇಮ್ ಏನಿದೆ ಕನ್ನಡದಲ್ಲಿ ಇದು ಮಾವಿನ ಮರ ಈ ಥರ ಕೊಡೋದಕ್ಕಾಗಲ್ಲ. ನಮಗಿಷ್ಟ ಬಂದಿದ್ದ ಹಾಗೆ ನಾವು ಹೆಸರನ್ನ ಕೊಡೋಕ್ಕಾಗಲ್ಲ. ಅದಕ್ಕೆ ಲ್ಯಾಟಿನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಸೈಂಟಿಫಿಕ್ ನೇಮ್ನ ಕೊಡಬೇಕು ಅಂತ ರೂಲ್ ಇದೆ. ಸೊ ಲ್ಯಾಟಿನಲ್ಲೇ ಅದಾಗಿರಬೇಕು. ಸೊ ಅದಕ್ಕಾಗಿ ನೀವು ಸೈಂಟಿಫಿಕ್ ನೇಮ್ಗಳನ್ನ ಕೇಳಿರ್ತೀರಲ್ವಾ, ಕೊಕೊನಟ್ದು ಕಾಕಸ್ ನ್ಯೂಸಿಫೆರಾ, ಮ್ಯಾಂಗೋ ಮ್ಯಾಜಿಫೆರಾ ಇಂಡಿಕಾ, ಇದೆಲ್ಲ ನೀವು ಜನರಲ್ ಆಗಿ ಇಂಗ್ಲೀಷ್ ವರ್ಡ್ಗಳು ಆಗಿರಲ್ಲ, ಅಥವಾ ನಿಮಗೆ ಗೊತ್ತಿರೋವಂಥ ಈ ನೇಟಿವ್ ಲ್ಯಾಂಗ್ವೇಜ್ಗಳು ಆಗಿರಲ್ಲ. ಕನ್ನಡ ಆಗಲಿ, ಹಿಂದಿ ಆಗಲಿ, ಇದು ಯಾವುದೂ ಅಲ್ಲ, ಇಂಗ್ಲೀಷು ಅಲ್ಲ. ಸೊ ಹಾಗಿದ್ರೆ ಇದೆಲ್ಲ ಎಲ್ಲಿಂದ ಬಂತು ಈ ವರ್ಡ್ಗಳೆಲ್ಲ? ಅದಕ್ಕೆ ನಿಮಗೆ ಕಲಿಯೋದಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದರೆ, ಇದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋದ್ರಿಂದ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದಕ್ಕಾಗಿ ನಿಮಗೆ ಬಯಾಲಜಿ ಸ್ವಲ್ಪ ಟಫ್ ಅನಿಸುತ್ತೆ. ಯಾಕೆಂದರೆ ಈ ಕೆಲವೊಂದು ಟರ್ಮ್ಸ್ಗಳೇನಿದೆ ಆ ಟರ್ಮ್ಸ್ಗಳು, ಫಾರ್ ಎಕ್ಸಾಂಪಲ್ ಈಗ ನಾನು ಬೈನಾಮಿಯಲ್ ಅಂತಲೇ ಹೇಳಿದೆ. ಬೈನಾಮಿಯಲ್ ಇದೆಲ್ಲ ಇಂಗ್ಲೀಷ್ ವರ್ಡ್ ಅಲ್ಲ. ಬೈ ಅನ್ನೋದೇನೋ ಬೇಕಿದ್ರೆ ಇಂಗ್ಲೀಷ್ ಅಂತ ಅನ್ಕೋಬೋದು. ನಾಮಿಯಲ್ ಇದೆಲ್ಲ ಸ್ವಲ್ಪ ಏನಿದೆ ಅದು ಸ್ವಲ್ಪ ಬೇರೆ ಲ್ಯಾಂಗ್ವೇಜ್, ಗ್ರೀಕ್ ಆಗಿರ್ಬೋದು ಅಥವಾ ಲ್ಯಾಟಿನ್ ಆಗಿರ್ಬೋದು, ಇದರಿಂದ ತೊಗೊಂಡಿರೋ ಅಂಥ ಕೆಲವೊಂದು ಟರ್ಮ್ಸ್ಗಳಿದೆ. ಅದಕ್ಕಾಗಿ ನಿಮಗೆ ಬಯಾಲಜಿ ಕಷ್ಟ ಅನ್ಸೋದು. ಅದು ಬಿಟ್ಟರೆ ನಿಮಗೆ ಬಯಾಲಜಿ ಕಷ್ಟನೇ ಇರಲ್ಲ. ಒಂದು ನೀಟಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ನಿಮಗೆ ಬೇಕಾಗಿರುತ್ತೆ. ಸೊ ಈಗೇನು ರೂಲ್ಸ್ ಹೇಳ್ತಾ ಇದ್ದೀನಿ ಇದು ನಿಮ್ಮ ಲೈಫ್ ಲಾಂಗ್ ಹೆಲ್ಪ್ ಆಗುವಂಥ ರೂಲ್ಸ್ಗಳು. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ರೂಲ್ ಆಯಿತಾ, ಲ್ಯಾಟಿನ್ ಡಿರೈವೇಟಿವೇ ಆಗಿರಬೇಕು. ಓಕೆ, ನೆಕ್ಸ್ಟ್, ಯಾವಾಗಲೂ ಇದು ಸೈಂಟಿಫಿಕ್ ನೇಮ್ಸ್ ಏನಿದೆ 2 ನೇಮ್ಸ್ನ ಇನ್ಕ್ಲೂಡ್ ಮಾಡಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ 2 ನೇಮ್ಸ್ ಇರುತ್ತೆ, ಅದಕ್ಕೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಹೇಳ್ತಾರೆ ಇದನ್ನಂತ. ಸೊ ಏನಿದು 2 ನೇಮ್? ಒಂದು ಸ್ಪೀಶೀಸ್ ನೇಮ್ ಮತ್ತು ಜೀನಸ್ ನೇಮ್. ಸ್ಪೀಶೀಸ್ ಮತ್ತು ಜೀನಸ್ ಎರಡು ನೇಮ್ಗಳನ್ನ ಯಾವಾಗಲೂ ಸೈಂಟಿಫಿಕ್ ನೇಮ್ಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವಾಗಲೂ ನಿಮಗೆ ಸೈಂಟಿಫಿಕ್ ನೇಮ್ ಎರಡೆರಡು ಇರುತ್ತೆ. ಓಕೆನಾ? ಅದಕ್ಕೆ ಸ್ಪೀಶೀಸ್ ಮತ್ತು ಜೀನಸ್ ಅಂತ ಹೇಳ್ತಾರೆ. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ, ಬೇರೆ ಕ್ಯಾಟಗರಿಗಳಿದೆಯಾ, ಅದೆಲ್ಲ ನಾವು ನೆಕ್ಸ್ಟ್ ನೋಡೋಣ. ಈಗ ನೀವು ಇಷ್ಟೇ ತಿಳ್ಕೊಳ್ಬೇಕಾಗಿರೋದು, ರೂಲ್ಸ್ ಪ್ರಕಾರ ಸೈಂಟಿಫಿಕ್ ನೇಮ್ಗಳು ಯಾವಾಗಲೂ 2 ಹೆಸರಿರುತ್ತೆ, ಒಂದು ಸ್ಪೀಶೀಸ್ ಮತ್ತು ಇನ್ನೊಂದು ಜೀನಸ್. ನೆಕ್ಸ್ಟ್ ರೂಲ್ ನಂಬರ್ 3, ಜೀನಸ್ ನೇಮ್ ಯಾವಾಗಲೂ ಬರೆಯುವಾಗ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್.
ಇಟ್ ಶುಡ್ ಸ್ಟಾರ್ಟ್, ಇಟ್ ಶುಡ್ ಅಥವಾ ಮಸ್ಟ್ ಅಂತಾನೆ ತಿಳ್ಕೊಳ್ಳಿ, ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಓಕೆ, ಯಾವಾಗಲೂ ಜೀನಸ್ ನೇಮ್, ಫಸ್ಟ್ ನೇಮ್, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲೊಂದು ಬರಿತೀನಿ, ಮ್ಯಾಂಜಿಫೆರಾ ಇಂಡಿಕಾ ಅಂತಾನೆ ಬರಿತೀನಿ, ಮ್ಯಾಂಜಿಫೆರಾ. ಓಕೆ, ಮ್ಯಾಂಜಿಫೆರಾ ಇಂಡಿಕಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಹೇಗೆ ಬರೆದಿದ್ದೀನಿ, ಫಸ್ಟ್ ಇದೇನು ಕಾಣ್ತಿದೆಯಲ್ಲ ಇದೇ ಜೀನಸ್ ನೇಮ್. ಓಕೆ, ಇದೇ ಸ್ಪೀಶೀಸ್ ನೇಮ್. ಸೊ ಜೀನಸ್ ನೇಮ್ ನಾನು ಬರೆಯುವಾಗ ನಾನು ಏನು ಮಾಡಿದ್ದೀನಿ, ಎಮ್ ಕ್ಯಾಪಿಟಲ್ ಲೆಟರ್ನ ಬರೆದಿದ್ದೀನಿ. ಇಲ್ಲಿ ನೋಡಿ ಏನು ಬರ್ದಿಲ್ಲ ನಾನು, ಜೀನಸ್ ಯಾವಾಗಲೂ ಶುಡ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್. ಸೊ ಕ್ಯಾಪಿಟಲ್ ಲೆಟರಲ್ಲೇ ಸ್ಟಾರ್ಟ್ ಮಾಡಿದ್ದೀನಾ, ಬೇರೆ ಎಲ್ಲ ಲೆಟರ್ಗಳು ಸ್ಮಾಲ್ ಲೆಟರಲ್ಲಿ ಇರಬೇಕು. ಹಾಗೇನೆ ಇನ್ನೊಂದೇನು ರೂಲು, ಜೀನಸ್ ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆದರೆ ಸ್ಪೀಶೀಸ್ ಏನಿದೆ, ಸ್ಪೀಶೀಸ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್. ಓಕೆ, ಎಲ್ಲ ಸ್ಮಾಲ್ ಲೆಟರಲ್ಲೇ ಇರಬೇಕು, ಅದರಲ್ಲಿ ಯಾವುದೇ ರೀತಿ ಕ್ಯಾಪಿಟಲ್ ಲೆಟರ್ ಬರಬಾರ್ದು. ನೋಡಿ ನಾನು ಯಾವ್ದಾದ್ರು ಕ್ಯಾಪಿಟಲ್ ಲೆಟರ್ ಬರ್ತಿದ್ದೀನಾ, ಇಲ್ಲ. ಸೊ ಹೀಗೆ ಇದೇ ರೂಲ್, ಇದನ್ನೇ ಫಾಲೋ ಮಾಡಬೇಕು. ನೀವು ಇಲ್ಲಿ ಬಂದು ಇಲ್ಲಿ ಐನ ಕ್ಯಾಪಿಟಲ್ ಬರೆಯೋದಕ್ಕಾಗಲ್ಲ ಅಥವಾ ಎಮ್ನ ಸ್ಮಾಲ್ ಲೆಟರ್ ಬರೆಯೋದಕ್ಕಾಗಲ್ಲ. ಇದೇ ರೂಲ್ ಫಾಲೋ ಮಾಡಿಕೊಂಡು ಜೀನಸ್ ನೇಮ್ ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗಬೇಕು, ಸ್ಪೀಶೀಸಲ್ಲಿ ಎಲ್ಲ ಸ್ಮಾಲ್ ಲೆಟರೇ ಇರಬೇಕು. ನೆಕ್ಸ್ಟ್ ರೂಲ್ ಏನು ಅಂತಂದರೆ, ನೀವೇನಾದರೂ ಟೈಪ್ ಮಾಡ್ತಿದ್ರೆ, ಓಕೆ, ಈಗ ನೀವು ಏನೋ ಒಂದು ನೋಟ್ಸ್ ಟೈಪ್ ಮಾಡ್ತಿರ್ತೀರಾ, ಅಲ್ಲಿ ಸಡನ್ ಆಗಿ ನಿಮ್ಗೆ ಯಾವುದೋ ಒಂದು ಸೈಂಟಿಫಿಕ್ ನೇಮ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗ ನೀವು ಟೈಪ್ ಮಾಡುವಾಗ ನಾರ್ಮಲ್ ಆಗಿ ಬೇರೆದೆಲ್ಲ ಸೆಂಟೆನ್ಸ್ ಅಥವಾ ಬೇರೆದೆಲ್ಲ ವರ್ಡ್ಗಳು ಹೇಗೆ ಟೈಪ್ ಮಾಡಿದ್ದೀರಾ ಹಾಗೆ ಮಾಡೋಕ್ಕಾಗಲ್ಲ. ವೆನ್ ಇಟ್ ಈಸ್ ಟೈಪ್ಡ್, ಓಕೆ, ಟೈಪ್ಡ್ ಫಾರ್ಮಲ್ಲಿ ಇರುವಾಗ ಅದನ್ನು ನೀವು ಇಟಾಲಿಕ್ಸಲ್ಲಿ ತೋರಿಸ್ಬೇಕು. ಇಟಾಲಿಕ್ಸ್ ಅಂದರೆ ಏನು ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇಟಾಲಿಕ್ಸ್ ಎಲ್. ಓಕೆ, ಇಟಾಲಿಕ್ಸ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇಟಲೈಸ್ ಅಥವಾ ಇಟಾಲಿಕ್ಸ್. ನೀವು ಯಾವುದಾದ್ರೂ ಡಾಕ್ಯುಮೆಂಟ್ನ ಟೈಪ್ ಮಾಡುವಾಗ ನಿಮಗೆಲ್ಲ ಆಪ್ಷನ್ ತೋರಿಸ್ತಾ ಇರುತ್ತೆ. ಒಂದು ಬೋಲ್ಡ್ ಪಕ್ಕ ಒಂದು ಐ ಅಂತಿರುತ್ತೆ, ನಿಮ್ಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ಆ ಬೋಲ್ಡ್ ಪಕ್ಕ ಐ ಏನಿದೆ ಅಲ್ಲ, ಆ ಐ ಏನಿದೆ ಇಟಾಲಿಕ್ಸ್. ಸೊ ಅದನ್ನು ನಾವು ಸೈಂಟಿಫಿಕ್ ನೇಮ್ನ ನಾವು ಟೈಪ್ ಮಾಡಿದ ತಕ್ಷಣ ಸೆಲೆಕ್ಟ್ ಮಾಡಿಬಿಟ್ಟು ಇಟಾಲಿಕ್ಸ್ನ ನಾವು ಕೊಟ್ಬಿಡ್ಬೇಕು. ಇಟಾಲಿಕ್ಸಲ್ಲಿ ನಾವು ಅದನ್ನು ಫ್ರೇಮ್ ಮಾಡಿಬಿಡ್ಬೇಕು. ಯಾವಾಗಲೂ ಟೈಪ್ ಆದಾಗ ಇಟಾಲಿಕ್ಸಲ್ಲಿ ಹೇಗಿರುತ್ತೆ ಗೊತ್ತಾ, ಸ್ವಲ್ಪ ಸ್ಲ್ಯಾಂಟ್ ಆಗಿ. ಸೊ ಇದು ಹೀಗೆ ಕಾಣಲ್ಲ ನಿಮಗೆ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಕಾಣುತ್ತೆ. ಸೊ ವೆನ್ ಎವರ್ ಯು ಟೈಪ್ ಇಟ್ ಶುಡ್ ಬಿ ಇನ್ ಇಟಾಲಿಕ್ಸ್. ಸೊ ದಟ್ ಈಸ್ ಒನ್ ರೂಲ್. ಇಫ್ ಇಟ್ ಈಸ್ ಹ್ಯಾಂಡ್ ರಿಟನ್, ಸಪೋಸ್ ನಾನು ಟೈಪ್ ಮಾಡ್ತಾ ಇಲ್ಲಪ್ಪ, ನಾನು ಬರಿತಾ ಇದ್ದೀನಿ ಹ್ಯಾಂಡ್ ರಿಟನ್ನಲ್ಲಿರುವಾಗ ನೀವು ಅದನ್ನು ಅಂಡರ್ಲೈನ್ ಸಪ್ರೇಟ್ಲಿ, ಅಂಡರ್ಲೈನ್ ಅಂತ ಮಾತ್ರ ಬರೆದು ನಿಲ್ಲಿಸ್ಬೇಡಿ, ಅಂಡರ್ಲೈನ್ ಸೆಪರೇಟ್ಲಿ. ಯಾಕೆ ಸಪ್ರೇಟ್ಲಿ ಅಂತ ಹೇಳ್ತಾ ಇರೋದಂದರೆ, ನೋಡಿ ಮ್ಯಾಂಜಿಫೆರಾಗೆ ಬೇರೆ ಲೈನ್ ಹಾಕಿದ್ದೀನಿ, ಇಂಡಿಕಾಗೆ ಬೇರೆ ಲೈನ್ ಹಾಕಿದ್ದೀನಿ. ಸೊ ಸಪ್ರೇಟಾಗಿ ನೀವು ಲೈನ್ ಹಾಕಬೇಕು. ಎರಡಕ್ಕೂ ಸೇರಿಬಿಟ್ಟು ಒಂದೇ ಲೈನ್ ಹಾಕ್ಬಿಡ್ತೀನಪ್ಪ ಅಂಡರ್ಲೈನ್ ಮಾಡಿದೆ, ಆ ಥರ ಅಲ್ಲ. ಇಟ್ ಈಸ್ ಅ ರೂಲ್. ನೀವು ಯಾವಾಗ ಹ್ಯಾಂಡ್ ರಿಟ್ ಅಂದರೆ ಕೈಯಿಂದ ಬರೀತೀರಾ, ನೀವಾಗ ನೋಟ್ಸ್ ಬರಿತಾ ಒಂದು ಸೈಂಟಿಫಿಕ್ ನೇಮ್ ಬಂತು, ಆಗ ನೀವು ಅರ್ಜೆಂಟಲ್ಲಿ ಸುಮ್ಮನೆ ಹೀಗೆ ಬರೆದು ಬಿಟ್ಟರೆ ಅದು ರಾಂಗ್. ಆ್ಯಕ್ಚುಲಿ ಅದಕ್ಕೆ ಅಂಡರ್ಲೈನ್ ಮಾಡ್ದೇ ನೀವು ಹೀಗೆ ಬರೆದುಬಿಟ್ರೆ ಅದು ರಾಂಗ್ ಆಗುತ್ತೆ. ನೀವು ಅಂಡರ್ಲೈನ್ ಮಾಡಲೇಬೇಕು. ದಟ್ ಈಸ್ ದ ರೈಟ್ ವೇ ಆಫ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್. ಸೊ ಮ್ಯಾಂಜಿಫೆರಾಗೆ ಒಂದು ಲೈನ್ ಹಾಕಿ, ಇಂಡಿಕಾಗೆ ಒಂದು ಲೈನ್ ಹಾಕಿ. ಅದಕ್ಕೆ ನಾನು ಬರೆದ ತಕ್ಷಣ ನಾನು ಅಂಡರ್ಲೈನ್ ಮಾಡಿಬಿಟ್ಟೆ. ಸೊ ಅಂಡರ್ಲೈನ್ ಮಾಡಿದ್ರೇ ಅದು ಪ್ರಾಪರ್ ವೇ ಆಫ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್. ಓಕೆ, ಸೊ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಹ್ಯಾಂಡ್ ರಿಟನ್ ಇದ್ದರೆ ಅಂಡರ್ಲೈನ್ ಮಾಡಬೇಕು, ಸಪ್ರೇಟಾಗೆ ಮಾಡಬೇಕು. ಇದು ಒಂದು ರೂಲು. ನೆಕ್ಸ್ಟ್ ಇನ್ನೇನು ಲಾಸ್ಟ್ ರೂಲ್ ಏನಪ್ಪ ಅಂದರೆ, ಆಥರ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಡಿಸ್ಕವರರ್. ಓಕೆ, ಆಥರ್ ಅಥವಾ ಡಿಸ್ಕವರ್, ಯಾರೋ ಇದನ್ನು ಡಿಸ್ಕವರ್ ಮಾಡಿರ್ತಾರೆ ಅಂತಂದರೆ ಅವ್ರ ಹೆಸರನ್ನ ನಾವು ಇನ್ಕ್ಲೂಡ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಅದಕ್ಕೂ ಕೂಡ ರೂಲ್ ಇದೆ. ನೀವು ಎಲ್ಲಂದ್ರಲ್ಲಿ ನನ್ನ ಹೆಸರು ಹಾಕೊಂತೀನಪ್ಪ ಅಂದ್ಬಿಟ್ಟು ನಾವೆಲ್ಲೋ ಹಾಕೊಳ್ಳೋಕ್ಕಾಗಲ್ಲ. ಯಾರೋ ಸಂತೋಷ್ ಅಂತಿದ್ರೆ ಮ್ಯಾಂಜಿಫೆರಾ ಸಂತೋಷ್ ಇಂಡಿಕಾ, ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಅದಕ್ಕೆ ಆದಂಥ ರೂಲ್ ಇದೆ. ಅದೇನು ರೂಲ್ ಅಂತಂದರೆ, ಲಾಸ್ಟಲ್ಲೇ ಇರಬೇಕು ನೇಮ್. ಯಾವಾಗಲೂ ಆಥರ್ ನೇಮ್ ಶುಡ್ ಬಿ ಅಟ್ ದ ಲಾಸ್ಟ್. ಅದು ಒಂದು ಡಾಟ್ ಇಟ್ಟು ಹೀಗೆ ನಾವು ಬರಿತೀವಿ. ಓಕೆ, ಇಲ್ಲಿ ಯಾಕೆ ನಾನು ಲಿನ್ ಬರೆದೆ ಅಂದರೆ, ಇದನ್ನು ಫೈಂಡ್ ಔಟ್ ಮಾಡಿದವರು ಅಥವಾ ಡಿಸ್ಕವರ್ ಮಾಡಿದವರು ಲಿನೇಯಸ್. ಅದಕ್ಕೆ ಲಿನೇಯಸ್ ಬರೆಯುವಾಗ ಲಿನ್, ಇದು ಶಾರ್ಟ್ ಫಾರ್ಮ್. ಆ್ಯಂಡ್ ಒನ್ ಮೋರ್ ರೂಲ್, ಅದು ಅಬ್ರಿವೇಷನಲ್ಲಿ ಇರಬೇಕು. ಓಕೆ, ಅಬ್ರಿವೇಷನಲ್ಲಿ ನೀವು ಬರಿಬೇಕು. ಸೊ ದಿಸ್ ಇಸ್ ಅ ರೂಲ್. ಓಕೆ, ಸೊ ಆಲ್ಮೋಸ್ಟ್ ನಾನು 5 ರೂಲ್ಸ್ಗಳನ್ನ ನಿಮಗೆ ಹೇಳಿದ್ದೀನಿ. ಎಲ್ಲ ರೂಲ್ಗಳೂ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಫಾಲೋ ಮಾಡಿಕೊಂಡು ನೀವು ಸೈಂಟಿಫಿಕ್ ನೇಮ್ ಯಾವುದೇ ಆಗಲಿ ಬರಿಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿರೋದು ಮ್ಯಾಂಜಿಫೆರಾ ಇಂಡಿಕಾ, ಲಿನ್. ಓಕೆ, ಲಿನ್ ಯಾರು? ಲಿನೇಯಸ್, ಒನ್ ಹೂ ಡಿಸ್ಕವರ್ಡ್ ದ
ದ ಮ್ಯಾಜಿಫೆರಾ ಇಂಡಿಕಾ ಪ್ಲಾಂಟ್. ಮ್ಯಾಜಿಫೆರಾ ಇಂಡಿಕಾ ಯಾವ ಪ್ಲಾಂಟ್ ಇದು? ಮ್ಯಾಂಗೋ ಪ್ಲಾಂಟ್. ಓಕೆ, ಹೀಗೇನೆ ನೀವು ಬೇರೆ ಬೇರೆ ಸೈಂಟಿಫಿಕ್ ನೇಮ್ಗಳನ್ನ ನೀವೇ ಚೆಕ್ ಮಾಡಿ ನೋಡಿ. ಎಲ್ಲದಕ್ಕೂ ಎಲ್ಲ ಸೈಂಟಿಫಿಕ್ ನೇಮ್ಗಳಿಗೂ ಈ ಥರ 2 ವರ್ಡ್ ಇದ್ದೇ ಇರುತ್ತೆ, ಜೀನಸ್ ನೇಮ್ ಮತ್ತು ಸ್ಪೀಷೀಸ್ ನೇಮ್. ಯಾವಾಗಲೂ ಜೀನಸ್ ನೇಮ್ ಕ್ಯಾಪಿಟಲ್ ಲೆಟ್ರಲ್ಲೇ ಸ್ಟಾರ್ಟ್ ಆಗ್ತಿರುತ್ತೆ, ಸ್ಪೀಷೀಸ್ ನೇಮ್ ಸ್ಮಾಲ್ ಲೆಟ್ರಲ್ಲೇ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇದು ನಿಜಾನ, ರೂಲ್ ಹೇಳಿರೋದು ನಿಜಾನ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರಾ ಅಂತ ನಿಮಗೆ ಡೌಟ್ ಇದ್ದರೆ ಚೆಕ್ ಮಾಡಿ. ಯಾವುದೇ ಬುಕ್ ತೊಗೊಳ್ಳಿ, ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ, ಇದೇ ರೂಲ್ ಫಾಲೋ ಮಾಡಿನೇ ಅವರು ಸೈಂಟಿಫಿಕ್ ನೇಮ್ಗಳನ್ನ ಕೊಟ್ಟಿರ್ತಾರೆ. ಫಾಲೋ ಮಾಡಿಲ್ಲ ಅಂದರೆ ಅದು ರಾಂಗ್. ಓಕೆ, ಸೊ ದಿಸ್ ಈಸ್ ದ ರೂಲ್. ಇಟ್ ಶುಡ್ ಬಿ ಫಾಲೋಡ್ ಥ್ರೂ ಔಟ್ ದ ವರ್ಲ್ಡ್. ಥ್ರೂ ಔಟ್ ಇಂಡಿಯಾ ಅಲ್ಲ, ಥ್ರೂ ಔಟ್ ಅಮೆರಿಕಾ ಅಲ್ಲ, ಥ್ರೂ ಔಟ್ ದ ವರ್ಲ್ಡ್. ನೀವು ವರ್ಲ್ಡಲ್ಲಿ ಎಲ್ಲೇ ಹೋಗಿ, ಯಾರೇ ಏನೇ ಬುಕ್ ಪಬ್ಲಿಷ್ ಮಾಡಿ, ಯಾರೇ ಏನೇ ಬರೀರಿ, ಏನಾದರೂ ಮಾಡಿ, ಎಲ್ಲ ಈ ಕ್ರೈಟೀರಿಯಾ ಏನಿದೆ, ಈ ರೂಲ್ ಏನಿದೆ, ಇದನ್ನು ಫಾಲೋ ಮಾಡಲೇಬೇಕು. ಓಕೆನಾ? ಸೊ ಈಗ ಇಂದು ನಾನು ಸೈಂಟಿಫಿಕ್ ನೇಮ್ ಮಾಡೋದಕ್ಕೆ ರೂಲ್ಗಳನ್ನ ಹೇಳಿದೆ. ಈಗ ಇದನ್ನು ಕ್ಲಾಸಿಫೈ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗಳನ್ನ ಕ್ಲಾಸಿಫೈ ಹೇಗೆ ಮಾಡ್ತಿದ್ದಾರೆ, ಅದು ಏನಕ್ಕೆ ನೆಸಿಟಿ ಇದೆ, ಬೇಕಾ ಕ್ಲಾಸಿಫಿಕೇಶನ್ ಎಲ್ಲ ಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಏನಿದೆ, ಇದರ ಡೆಫಿನೇಷನ್ ನೋಡೋಣ. ಕ್ಲಾಸಿಫಿಕೇಶನ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್, ಪ್ರೋಸೆಸ್ ಆಫ್ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ ಟು ಪರ್ಟಿಕ್ಯುಲರ್ ಕ್ಯಾಟಗರಿ. ಓಕೆ, ಟು ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳ್ಬೋದು ಇಲ್ಲಿ ನಾವು. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ನಾವು, ಎಲ್ಲ ಆರ್ಗ್ಯಾನಿಸಮ್ನ ನಾವು ತಗೊಂಡು, ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ನಾವು ಎಲ್ಲ ಆರ್ಗ್ಯಾನಿಸಮ್ಗಳನ್ನ ತಗೊಂಡು ಒಂದೊಂದು ಗ್ರೂಪ್ ಮಾಡಿ ಇಡ್ತಾ ಇದ್ದೀವಿ. ಯಾಕಿದು ಬೇಕು? ನಾವು ಗ್ರೂಪ್ ಮಾಡದೇ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆ? ಈಗ ನಿಮ್ಮ ಮನೆಯೇ ತಗೊಳ್ಳಿ. ಈಗ ಕಿಚನಲ್ಲಿರೋ ಐಟಮ್ಸ್ ಕಿಚನಲ್ಲೇ ಇರಬೇಕು, ನಿಮ್ಮದು ಎಲ್ಲ ನಿಮ್ಮ ಬುಕ್ಸ್ ಎಲ್ಲ ಏನಿದೆ ಅದು ಒಂದು ಕಡೆ ಇರಬೇಕು. ಹಾಗೆ ನೀವು ಮಲ್ಕೊಳ್ಳುವಾಗ ಉಪಯೋಗಿಸೋಂಥ ಬೆಡ್ಶೀಟ್ ಆಗಲಿ ಅದೆಲ್ಲ ಒಂದು ಕಡೆ ಇರಬೇಕು, ನಿಮ್ಮ ಹಾಕೊಳ್ಳೋಂಥ ಬಟ್ಟೆಗಳು ಒಂದು ಕಡೆ ಇರಬೇಕು. ಎಲ್ಲ ಕಡೆ ಎಲ್ಲನೂ ತೊಗೊಂಡ್ಬಂದು ಒಂದೇ ಕಡೆ ಹಾಕಿದರೆ ನೀವು ನಿಮ್ಗೆ ಈಸಿಯಾಗಿ ಸಿಗುತ್ತಾ? ಇಲ್ಲ ಅಲ್ವಾ? ಈಗ ಬಂದುಬಿಟ್ಟು ಎಲ್ಲ ಒಂದೇ ಕಡೆ ಹಾಕಿದ್ರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಡನ್ನಾಗಿ ಏನೋ ಕಿಚನಲ್ಲಿ ಏನೋ ಬೇಕು ಅಂತಂದ್ರೆ ಅಲ್ಲಿ ಹುಡ್ಕೊಂಡು ಯಾವುದಪ್ಪ ಐಟಮ್ ಅಂತ ತೊಗೊಂಡು ಓಡೋಗ್ಬೇಕಾಗುತ್ತೆ. ಬುಕ್ ಯಾವುದೋ ಇಮಿಡಿಯೇಟ್ ಆಗಬೇಕು ಅಂದರೆ ಆ ಗುಂಪಲ್ಲಿ ಎಲ್ಲ ಮತ್ತೆ ಹುಡುಕ್ಬೇಕಾಗುತ್ತೆ, ಕಷ್ಟ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ನೀವು ಎಲ್ಲ ಆರ್ಗ್ಯಾನಿಸಮ್ಗಳನ್ನೂ ಒಂದೇ ಕಡೆ ಹಾಕಿದರೆ, ಗ್ರೂಪಲ್ಲಿ ಹಾಕಿದರೆ, ನಿಮಗೆ ಇಮಿಡಿಯೇಟಾಗಿ ಸ್ಟಡಿ ಪರ್ಪಸ್ಗೆ ಬೇಕು ಅಂದಾಗ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡೋದಕ್ಕಾಗಲಿ ಅಥವಾ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ಫೈಂಡ್ ಔಟ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಸೈಂಟಿಸ್ಟ್, ಏನು ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಈ ಕ್ಲಾಸಿಫಿಕೇಶನ್ನ ಏನು ಹೇಳ್ತೀವಿ ನಾವು, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಗ್ರೂಪಿಂಗ್ ದ ಆರ್ಗ್ಯಾನಿಸಮ್ ಇಂಟು ಡಿಫ್ರೆಂಟ್ ಕ್ಯಾಟಗರಿ ಅಥವಾ ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳ್ಬೋದು. ಈ ಗ್ರೂಪಿಂಗ್ನೇ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳೋದು. ಈ ಕ್ಲಾಸಿಫಿಕೇಷನಿಂದ ಏನು ಹೆಲ್ಪ್ ಆಗ್ತಿದೆ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಸಿಕ್ಕಿದೆ. ಇದರಿಂದ ನಮಗೆ ಈಸಿಯಾಗಿ ಆರ್ಗ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಕ್ಯಾಟಗರಿ ಮಾಡಿದಾರಲ್ಲ, ಈ ಕ್ಯಾಟಗರಿನ ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ, ಅಥವಾ ಗ್ರೂಪ್ನ ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಟ್ಯಾಕ್ಸಾನ್, ವಾಟ್ ಇಸ್ ಟ್ಯಾಕ್ಸಾನ್? ಇಟ್ ಇಸ್ ಒನ್ ಆಫ್ ದ ಗ್ರೂಪ್. ಓಕೆ, ಸೊ ಒಂದು ಗ್ರೂಪ್ ಇದ್ರೆ, ಒನ್ ಸಿಂಗಲ್ ಗ್ರೂಪ್ ಇದ್ರೆ ಅದನ್ನು ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಅದೇ ಥರ ನಿಮಗೆ ಎಷ್ಟೊಂದು ಗ್ರೂಪ್ಗಳಿದೆ ಅಲ್ವಾ, ಆನಿಮಲ್ಸ್ ಎಲ್ಲ ಒಂದು ಗ್ರೂಪ್, ಪ್ಲಾಂಟ್ಸ್ ಎಲ್ಲ ಒಂದು ಗ್ರೂಪ್, ಹಾಗೆಲ್ಲ ಇದೆ ಅಲ್ವಾ. ಸೊ ಅದನ್ನು ಟ್ಯಾಕ್ಸಾ ಅಂತ ಹೇಳ್ತೀವಿ. ಈಗ ನಾನು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಈ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ಅದೆಲ್ಲ ನಾನು ಹೇಳಕ್ಕೆ ಹೊರಟಿರೋದು ಏನು ಅಂತ ನಿಮ್ಗೆ ಈಗ ಗೊತ್ತಾಗುತ್ತೆ. ಸೊ ಟ್ಯಾಕ್ಸಾ ಅಂದರೆ ಇಟ್ಸ್ ಮೆನಿ ಗ್ರೂಪ್ಸ್, ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಗ್ರೂಪ್ಸ್. ಸೊ ನೋಡಿ ಇಲ್ಲಿ ಎಸ್ ಯೂಸ್ ಮಾಡಿದ್ದೀನಿ. ಸೊ ತುಂಬಾ ಗ್ರೂಪ್ಗಳಿದ್ದಾಗ ಅದನ್ನು ನಾವು ಟ್ಯಾಕ್ಸಾ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಸಿಂಗ್ಯುಲರ್, ದಿಸ್ ಇಸ್ ಪ್ಲೂರಲ್. ಟ್ಯಾಕ್ಸಾನ್ ಇಸ್ ಅ ಸಿಂಗ್ಯುಲರ್ ಆ್ಯಂಡ್ ಟ್ಯಾಕ್ಸಾ ಇಸ್ ಅ ಪ್ಲೂರಲ್ ವರ್ಡ್. ಸೊ ಈ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಗೇನ್ ಯಾರು ಇಂಟ್ರೊಡ್ಯೂಸ್ ಮಾಡಿದಂದರೆ ಲಿನೆಯಸ್. ಇವಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಆರ್ಗ್ಯಾನಿಸಮ್, ಹೊಸದಾಗಿ ನಿಮ್ಗೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ. ಈಗ ನೀವು ಅದನ್ನು ಯಾವ ಆರ್ಗ್ಯಾನಿಸಮ್ ಇದು ಅಂತ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಆಲ್ರೆಡಿ ಇರೋದಾಗಿದ್ರೂ ಕೂಡ ನಿಮ್ಗೆ ಅದು ಯಾವುದೋ ಆರ್ಗ್ಯಾನಿಸಮ್, ಇರುವಂಥ ಆರ್ಗ್ಯಾನಿಸಮ್ ಅದ್ರ ಹೆಸರು ಗೊತ್ತಿಲ್ಲ. ಸೊ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫೈಂಡ್ ಔಟ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಇಲ್ಲಾಂದರೆ ಇಂಟರ್ನೆಟಲ್ಲಿ ಬ್ರೌಸ್ ಮಾಡಿ ತಿಳ್ಕೊಳ್ಬೇಕು, ಇಲ್ಲಾಂತಂದರೆ ಬುಕ್ಸ್ಗಳು ನೋಡಿ ತಿಳ್ಕೊಳ್ಬೇಕು. ಸಪೋಸ್ ನೀವು ಇಮ್ಯಾಜಿನ್ ಮಾಡಿ ಬುಕ್ಸ್ಗಳನ್ನ ಚೆಕ್ ಮಾಡ್ತಿದ್ದೀರಾ ಅಂತ. ಆಗ ನೀವು ಬುಕ್ಸ್ ಚೆಕ್ ಮಾಡುವಾಗ ಏನು ಫಸ್ಟ್ ನೀವು ಚೆಕ್ ಮಾಡ್ತೀರಾ? ನಿಮ್ಗೆ ಯಾವುದೋ ಒಂದು ಬರ್ಡ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಆಗ ನೀವು ಫಸ್ಟ್ ಬರ್ಡ್ ಕ್ಯಾಟಗರಿ ನೋಡ್ತೀರಾ ಅಲ್ವಾ. ಸೊ ಬರ್ಡ್ ಕ್ಯಾಟಗರಿಲಿ ಕೆಲವೊಂದು ಫೀಚರ್ಸ್ಗಳನ್ನ ನೋಡ್ತಾ ಹೋಗ್ತೀರಾ, ಯಾವುದು ಮ್ಯಾಚ್ ಆಗ್ತಿದೆ ಅಂತ. ಸೊ ಆ ಥರ ಮ್ಯಾಚ್ ಆಗುವಂಥ ಕ್ಯಾರೆಕ್ಟರ್ಗಳು ಅದು ಕಂಪ್ಲೀಟಾಗಿ ಮ್ಯಾಚ್ ಆಗೋವರೆಗೂ ಹುಡುಕಿ ಫೈನಲ್ ಆಗಿ ನಿಮಗೆ ಅದು ಆ ಕ್ಯಾರೆಕ್ಟರ್ ಇರುವಂಥ ಬರ್ಡ್ ನಿಮಗೆ ಸಿಕ್ಕಿದಾಗ ಅದ್ರ ಹೆಸರೇನು ಅಂತ ಗೊತ್ತಾಗುತ್ತೆ. ಇಲ್ಲ ನೀವು ಹೊಸದಾಗಿ ಯಾವುದೋ ಒಂದು ನಿಮ್ಗೆ ಆರ್ಗ್ಯಾನಿಸಮ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಹೊಸದಾಗಿ ಆರ್ಗ್ಯಾನಿಸಮ್ ಸಿಕ್ಕಿದಾಗ ಫಸ್ಟ್ ನೀವೇನು ಮಾಡ್ತೀರಾ, ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ. ಅಬ್ಸರ್ವ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ,
ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಐಡೆಂಟಿಫೈ ಮಾಡಾದ್ಮೇಲೆ ಅದರ ಹೆಸರೇನು ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಹೆಸರು ತಿಳ್ಕೊಂಡ್ಮೇಲೆ ಇದಕ್ಕೆ ಇದು ಸೇರಿದೆ, ಈ ಗ್ರೂಪಿಗೆ ಸೇರಿದೆ ಅಂತ ಮಾಡ್ತೀರಾ. ಸೊ ಇದನ್ನೇ ಸ್ಟೆಪ್ ವೈಸ್ಗೆ ನಾವು ಹೇಳ್ತಾ ಹೋಗೋಣ. ಸೊ ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿ. ಓಕೆ, ಏನಿದು ಟ್ಯಾಕ್ಸಾನಮಿ ಅಂದರೆ ಇದರಲ್ಲಿ ಒಂದು ಪ್ರೋಸೆಸ್ ಫಾಲೋ ಆಗುತ್ತೆ. ಫಸ್ಟ್ ಇದರಲ್ಲಿ ಬರುವಂಥದ್ದು ಕ್ಯಾರೆಕ್ಟರೈಸೇಷನ್. ಓಕೆ, ಕ್ಯಾರೆಕ್ಟರೈಸೇಷನ್ ಫಸ್ಟ್ ಬರುತ್ತೆ. ಅಂದರೆ ನಿಮ್ಗೆ ಹೊಸದಾಗಿ ಸಿಕ್ಕಿದಾಗ ಒಂದು ಆರ್ಗಾನಿಸಮ್ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ಸ್ಟಡಿ ಮಾಡ್ತೀರಾ. ಅದಾದಮೇಲೆ ಅದನ್ನು ಐಡೆಂಟಿಫೈ ಮಾಡ್ತೀರಾ. ಸೊ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನು ನೇಮ್ ಮಾಡ್ತೀರಾ. ನೇಮಿಂಗ್ ಇಸ್ ಕಾಲ್ಡ್ ನಾಮಿನಿಕ್ಲೇಚರ್. ನಾಮೆನ್ಕ್ಲೇಚರ್. ಓಕೆ, ಅದಕ್ಕೆ ಹೆಸರು ಕೊಡ್ತೀರಾ. ಐಡೆಂಟಿಫೈ ಮಾಡಾಯ್ತು, ಈಗ ಹೆಸರು ಏನಿದೆ ಇಲ್ಲ ಕಂಡು ಹಿಡಿತೀರಾ, ಇಲ್ಲ ಹೆಸರು ಕೊಡ್ತೀರಾ. ಹೊಸದ ಆರ್ಗ್ಯಾನಿಸಮ್ ಆದರೆ ಹೆಸರು ಕೊಡಬೇಕು. ಆಲ್ರೆಡಿ ಇರೋವಂಥದ್ದಾಗಿದ್ದರೆ ಹೆಸರನ್ನ ನೀವು ಹುಡುಕಿರ್ತೀರ. ನೆಕ್ಸ್ಟ್ ಲಾಸ್ಟ್ ಹುಡುಕಾದ್ಮೇಲೆ ಹೆಸರೆಲ್ಲ ಗೊತ್ತಾಗಿದೆ, ಲಾಸ್ಟ್ ಏನಿದೆ ಅದು ಕ್ಲಾಸಿಫಿಕೇಶನ್. ಕ್ಲಾಸಿಫೈ ಮಾಡ್ತೀರಾ, ಇದೇ ಕ್ಯಾಟಗರಿಗೆ ಇದು ಸೇರಿರೋದು, ಫೈನಲ್ ಆಗಿ ಇದು ಬರ್ಡ್ ಕ್ಯಾಟಗರಿಗೆ ಸೇರಿದ್ದು ಅಥವಾ ಇದು ಆನಿಮಲ್ ಕ್ಯಾಟಗರಿಗೆ ಸೇರಿದ್ದು ಫಸ್ಟೇ ನಿಮಗೆ ಗೊತ್ತಾಗ್ಬೋದು. ಬಟ್ ಫೈನಲ್ ಆಗಿ ಆ ಕ್ಲಾಸಿಫಿಕೇಶನ್ ಆಲ್ರೆಡಿ ಮಾಡಿಟ್ಟಿರುವಂಥ ಒಂದು ಏನಿದೆ ಸ್ಟ್ಯಾಂಡರ್ಡೈಸ್ ಕ್ಲಾಸಿಫಿಕೇಶನ್ ಆ ಗ್ರೂಪಿಗೆ ಸೇರಿದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಿಮಗೆ ಇದೆಲ್ಲ ಹೇಳುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ನೆಕ್ಸ್ಟ್ ಲೆಸನ್ ಏನಿದೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಕಂಪ್ಲೀಟ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಬಗ್ಗೆನೇ ಇರೋದು. ಅದಕ್ಕೆ ಹೆಲ್ಪ್ ಆಗಬೇಕು ಅಂದರೆ ಇದೆಲ್ಲ ನಿಮ್ಗೆ ಅರ್ಥ ಆಗಲೇಬೇಕು. ಸೊ ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಟ್ಯಾಕ್ಸಾನಮಿ ಅಂದ್ರೇನು, ಫಸ್ಟ್ ಕ್ಯಾರೆಕ್ಟರ್ಸ್ನ ನೀವು ಸ್ಟಡಿ ಮಾಡಿ ಐಡೆಂಟಿಫೈ ಮಾಡಿ ಅದಕ್ಕೆ ಹೆಸರು ಕೊಟ್ಟು ಅದನ್ನು ಯಾವ ಗ್ರೂಪಿಗೆ ಸೇರಿದ್ದು ಅಂತ ಹೇಳುವಂಥದ್ದು ಟ್ಯಾಕ್ಸಾನಮಿ. ಇನ್ನೊಂದಿದೆ, ಅದನ್ನು ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಈ ವರ್ಡ್ ಏನಿದೆ ಟ್ಯಾಕ್ಸಾನಮಿ ಅನ್ನೋದು ಇದನ್ನ ಕಾಯಿನ್ ಮಾಡಿದ್ದು ಅಥವಾ ಇದನ್ನ ಕೊಟ್ಟಿದ್ದು ಯಾರು ಅಂದರೆ ಡಿ ಕ್ಯಾಂಡಲ್. ಓಕೆ, ಅವ್ರ ಹೆಸರು ಡಿ ಕ್ಯಾಂಡಲ್ ಅಂತ. ಅವರು ಈ ಟ್ಯಾಕ್ಸಾನಮಿ ಅನ್ನೋ ವರ್ಡ್ನ ಇದು ಕೊಟ್ಟಿದ್ದಾರೆ. ಈ ಸಿಸ್ಟಮ್ಯಾಟಿಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಕೊಟ್ಟಿರೋದು ಲಿನೇಯಸ್. ಲಿನೇಯಸ್. ಓಕೆ, ಕರೋಲಸ್ ಲಿನೇಯಸ್ ಏನಿದೆ ಅವರೇನೆ. ಸೊ ಈ ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನೀಗ, ಸಿಸ್ಟಮ್ಯಾಟಿಕ್ಸ್ ಅಂದರೆ ಈಗ ಅರ್ಥ ಮಾಡ್ಕೋಬೇಕು. ಸಿಸ್ಟಮ್ಯಾಟಿಕ್ ವೇ ಆಫ್ ಅರೇಂಜ್ಮೆಂಟ್. ಇಲ್ಲೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇದೆ ಅಲ್ವಾ. ಫಸ್ಟ್ ಕ್ಯಾರೆಕ್ಟರ್ ನೋಡ್ತೀರಾ. ಸೊ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂತಿದೆ ಅಥವಾ ಸಿಸ್ಟಮ್ಯಾಟಿಕ್ ವೇ ಇದೆ. ಆ ಸಿಸ್ಟಮ್ಯಾಟಿಕ್ ವೇ ಅಲ್ಲೇ ಆರ್ಗಾನಿಸಮ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಈ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್ ಏನಿದೆ ಅದೇನೇ ಟ್ಯಾಕ್ಸಾನಮಿ. ಇಲ್ಲೂ ಕೂಡ ಸೇಮೇ ಬರುತ್ತೆ. ಸಿಸ್ಟಮ್ಯಾಟಿಕ್ಸ್ ಅಲ್ಲೂ ಕೂಡ ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್. ಬಟ್ ಇಲ್ಲಿ ಸ್ಲೈಟ್ ಚೇಂಜ್ ಏನಪ್ಪ ಅಂತಂದರೆ ಇದು ಎವಲ್ಯೂಷನರಿ ರಿಲೇಷನ್ಶಿಪ್ನ ನೀವು ಸ್ಟಡಿ ಮಾಡ್ತೀರಾ. ಎವಲ್ಯೂಷನರಿ ರಿಲೇಷನ್ಶಿಪ್ ಅಂದರೆ ಇವಾಗ ಒಂದು ಆರ್ಗ್ಯಾನಿಸಮ್ನ ಕೊಟ್ಟ ತಕ್ಷಣ ಬರೀ ಐಡೆಂಟಿಫೈ ಮಾಡಿ ಅಲ್ಲಿಗೆ ನಿಲ್ಲಿಸೋದಲ್ಲ, ಅದ್ರದ್ದು ರಿಲೇಟೆಡ್. ಈಗ ನನ್ನ ಎಕ್ಸಾಂಪಲ್ ಯಾವ್ದು ಕೊಡ್ತಾ ಇದ್ದೆ, ಬರ್ಡ್ ಕೊಡ್ತಿದ್ದೆ ಅಲ್ವಾ. ಸೊ ಈ ಬರ್ಡಲ್ಲಿ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದೆ, ಈ ಬರ್ಡ್ ಅಂತ ಗೊತ್ತಾಗಿದೆ. ಈ ಬರ್ಡ್ ಅಂತ ಗೊತ್ತಾದ್ಮೇಲೆ ಇದ್ರ ಥರ ರಿಸೆಂಬಲ್ ಆಗುವಂಥ ಬೇರೆ ಯಾವ್ದಾರ ಬರ್ಡ್ ಇದೆಯಾ, ಇದಕ್ಕೆ ರಿಸೆಂಬಲ್ ಆಗ್ತಿದ್ರೆ ಅದಕ್ಕಿಂತ ಮುಂಚೆ ಯಾವ ಬರ್ಡ್ ಇತ್ತು, ಯಾವುದರಿಂದ ಇದು ಎವಾಲ್ವ್ ಆಗಿದೆ, ಈ ಥರ ಎವಲ್ಯೂಷನರಿ ರಿಲೇಷನ್ಶಿಪ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡೋದು ಸಿಸ್ಟಮ್ಯಾಟಿಕ್ಸಲ್ಲಿ ಅಂಡರಲ್ಲೇ ಬರುತ್ತೆ. ಸೊ ಯಾವಾಗ ನೀವು ಡೆಫಿನೇಷನ್ ಬರೀತೀರಲ್ಲ ಟ್ಯಾಕ್ಸಾನಮಿ ಮತ್ತು ಸಿಸ್ಟಮ್ಯಾಟಿಕ್ಸ್, ಆಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಯಾಕೆ ಅಂದರೆ ಈ ಸಿಸ್ಟಮ್ಯಾಟಿಕ್ಸ್ ಅಂಡರಲ್ಲಿ ಇದು ಒಂದು ಬಿಟ್ಟು ಕ್ಯಾರೆಕ್ಟರೈಸೇಷನ್ ಒಂದು ಬಿಟ್ಟು ಉಳಿದಿದ್ದೆಲ್ಲ ಬರುತ್ತೆ. ಐಡೆಂಟಿಫಿಕೇಶನ್, ನಾಮಿನಿಕ್ಲೇಚರ್, ಕ್ಲಾಸಿಫಿಕೇಶನ್ 3 ಬರುತ್ತೆ. ಸೊ ಅದೇ ಥರ ಡೆಫಿನೇಷನ್ ಕೂಡ ಇರುತ್ತೆ. ಸೊ ಡೆಫಿನೇಷನ್ ನೀವು ಯಾವುದಾದ್ರೂ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಟ್ಯಾಕ್ಸಾನಮಿ ಡೆಫಿನೇಷನ್ ಮತ್ತು ಸಿಸ್ಟಮ್ಯಾಟಿಕ್ ಡೆಫಿನೇಷನ್ ಎರಡೂ ಕೂಡ ಸೇಮ್ ಅನಿಸ್ಬಿಡುತ್ತೆ. ಸೊ ಏನಪ್ಪ ಎರಡೂ ಕೂಡ ಒಂದೇ ಥರ ಇದೆಯಾ, ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸಿಸ್ಟಮ್ಯಾಟಿಕ್ಸ್ಗೂ ಮತ್ತು ಟ್ಯಾಕ್ಸಾನಮಿಗೂ ಮತ್ತು ಸಿಸ್ಟಮ್ಯಾಟಿಕ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ಸಲ್ಲಿ ಸೇಮೇ ಬರುತ್ತೆ. ಐಡೆಂಟಿಫಿಕೇಶನ್, ನಾಮಿನಿಕ್ಲೇಚರ್, ಕ್ಲಾಸಿಫಿಕೇಶನ್ ಇದೇ ಬರುತ್ತೆ. ಇದು ಬರಲ್ಲ, ಕ್ಯಾರೆಕ್ಟರೈಸೇಷನ್ ಬರಲ್ಲ. ಓಕೆ, ಈ 3 ಇನ್ಕ್ಲೂಡ್ ಆಗಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಎವಲ್ಯೂಷನರಿ ರಿಲೇಷನ್ಶಿಪ್ನ ನಾವು ನೋಡ್ತೀವಿ. ಯಾವುದರಲ್ಲಿ? ಸಿಸ್ಟಮ್ಯಾಟಿಕ್ಸಲ್ಲಿ ಎವಲ್ಯೂಷನರಿ ರಿಲೇಷನ್ಶಿಪ್. ಸೊ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ಯಾಕೆಂದರೆ ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತಲ್ಲ, ಇದು ಸ್ವಲ್ಪ ಸ್ಟ್ರೆಸ್ ಕೊಟ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತ. ಯಾಕೆ ಅಂದರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿ ಎರಡೂ ಒಂದೇ ಡೆಫಿನೇಷನ್ ಬರೆದ್ಬಿಡ್ತಾರೆ. ಸೊ ಆ ಥರ ಮಾಡಬೇಡಿ. ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಅಕಸ್ಮಾತ್ ನಿಮಗೆ ಎಕ್ಸಾಮಲ್ಲಿ ಒಂದೇನೋ ಕೊಟ್ಬಿಟ್ಟು ಸೆಂಟೆನ್ಸ್ ಕೊಟ್ಬಿಟ್ಟು ಆಪ್ಷನ್ಸಲ್ಲಿ ನಿಮಗೆ ಟ್ಯಾಕ್ಸಾನಮಿನೂ ಕೊಟ್ಟು ಈ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ, ಆಪ್ಷನಲ್ಲಿ ನಿಮಗೆ ಟ್ಯಾಕ್ಸಾನಮಿ ಕೊಟ್ಟಿದ್ದಾರೆ, ಸಿಸ್ಟಮ್ಯಾಟಿಕ್ಸು ಕೊಟ್ಟಿದ್ದಾರೆ ಅಂದರೆ ಆಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಲ್ಲಿ ಮೇ ಬಿ ಅಲ್ಲಿ ನಿಮಗೆ ಸೆಂಟೆನ್ಸಲ್ಲಿ ಎವಲ್ಯೂಷನರಿ ರಿಲೇಷನ್ಶಿಪ್ ಅಂತ ಮೆನ್ಷನ್ ಮಾಡಿರಬಹುದು,
ಬಟ್ ನೀವು ಅದನ್ನು ಅಬ್ಸರ್ವ್ ಮಾಡೋದೇ ಎರಡೂ ಕೂಡ ಒಂದೇ ಅಂತ ನೀವು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವಾಗ ಎವಲ್ಯೂಷನರಿ ರಿಲೇಷನ್ಶಿಪ್ನ ತಗೊಂಡು ಒಂದು ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್ನ ಫಾರ್ಮ್ ಮಾಡಿರ್ತಾರೆ ಅದು ಸಿಸ್ಟಮ್ಯಾಟಿಕ್ಸ್ ಬಗ್ಗೆನೇ ಆಗಿರುತ್ತೆ. ಓಕೆ, ಎಲ್ಲನೂ ಕೂಡ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗೆ, ಟ್ಯಾಕ್ಸಾನಮಿನೂ ಸಿಸ್ಟಮ್ಯಾಟಿಕ್ಸ್ ವೇ. ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ, ಏನು ಕಷ್ಟ ಏನೂ ಇಲ್ಲ. ಈಗ ಏನಪ್ಪ ಇದು ಏನೇನೋ ಟರ್ಮ್ಸ್ಗಳು ಬರ್ತಾ ಇದೆ, ಏನೇನೋ ಸಡನ್ನಾಗಿ ಹೇಳ್ತಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಟ್ಯಾಕ್ಸಾನಮಿ ಇಸ್ ನಥಿಂಗ್ ಬಟ್ ನೀವೀಗ ಒಂದು ಹೆಸರು ಕೊಡ್ತಾ, ಈಗ ನಾನು ಪ್ರೀವಿಯಸ್ಲಿ ನಾನು ರೂಲ್ಸ್ ಹೇಳಿದೆ ಅಲ್ವಾ, ಸೈಂಟಿಫಿಕ್ ನೇಮ್ ಬರೆಯುವಾಗ ರೂಲ್ಸ್ ಏನು ಅಂತ. ಟ್ಯಾಕ್ಸಾನಮಿ ಕೂಡ ಎಲ್ಲ ಈ ಆರ್ಗ್ಯಾನಿಸಮ್ಸ್ಗಳನ್ನ ಸ್ಟಡಿ ಮಾಡಿ ಅದಕ್ಕೊಂದು ಸೈಂಟಿಫಿಕ್ ನೇಮ್ಸ್, ಅದರದ್ದು ಸೈಂಟಿಫಿಕ್ ನೇಮ್ನ ಸ್ಟಡಿ ಮಾಡೋದಾಗಲಿ ಅಥವಾ ಅದರ ಕ್ಯಾರೆಕ್ಟರ್ನ ಸ್ಟಡಿ ಮಾಡೋದಾಗಲಿ ಎಲ್ಲ ಇನ್ಕ್ಲೂಡ್ ಆಗುವಂಥ ಒಂದು ಬ್ರಾಂಚ್ ಆಫ್ ಸೈನ್ಸ್. ಓಕೆ, ಬ್ರಾಂಚ್ ಆಫ್ ಸೈನ್ಸ್ ಅಥವಾ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ನೇಮಿಂಗ್, ಮೇನ್ಲಿ ನೇಮಿಂಗ್, ಅದರ ರಿಲೇಟೆಡ್ ಕ್ಯಾರೆಕ್ಟರ್ಸ್ ಅದೆಲ್ಲ ಬರುವಂಥ ಒಂದು ಏನಿದೆ ಬ್ರಾಂಚ್ ಏನಿದೆ ಅದು ಟ್ಯಾಕ್ಸಾನಮಿ. ಸೊ ಕ್ಲಾರಿಟಿ ಸಿಕ್ಕಿದೆ ಈ ಕಾನ್ಸೆಪ್ಟ್ ಬಗ್ಗೆ ಅಂದ್ಕೊಂಡಿದ್ದೀನಿ. ಏನೂ ಕನ್ಫ್ಯೂಷನ್ ಆಗುವಂಥದ್ದು ಏನೂ ಇಲ್ಲ ಇಲ್ಲಿ. ಟರ್ಮ್ಸ್ ನಾನು ಏನೇನು ಡೆಫಿನೇಷನ್ ಕೊಟ್ಟಿದ್ದೀನಿ, ನಿಮ್ಮ NCERTಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರಲ್ಲ ಅದನ್ನೇ ಕಲ್ತ್ಕೊಳ್ಳಿ. ಇಲ್ಲಿ ನಾನು ಸಿಂಪಲ್ಲಾಗಿ ಬರೆದಿರ್ಬೋದು, ನಿಮಗೆ ಅರ್ಥ ಆಗಲಿ ಅಂತ ನಾನು ಬರೆದಿರ್ತೀನಿ. ಅದೇ ಸೇಮ್ ಕಲಿಬೇಕು ಅಂತ ಏನೂ ಇಲ್ಲ. ನನ್ನ ನೋಟ್ಸ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಆ ನೋಟ್ಸ್ನ ಬೇಕಿದ್ರೆ ನೀವು ರೆಫರ್ ಮಾಡ್ಬೋದು. ಯಾವಾಗಲೂ ನೀವು ಡೆಫಿನೇಷನ್ಸ್ ಆಗಲಿ, ಲಾಸ್ ಆಗಲಿ, ಅದೇನಿದೆ NCERTಲಿ ಏನು ಕೊಟ್ಟಿದ್ದಾರೆ ಅದೇ ಥರ ಕಲ್ತ್ಕೊಳ್ಳಿ. ಓಕೆ, ಬೇರೆ ಏನು ಚೇಂಜ್ ಮಾಡಿ ಕಲಿಯೋದಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇವತ್ತಿನ ಕಾನ್ಸೆಪ್ಟ್ ಏನಿತ್ತು ಈ ಕ್ಲಾಸಿಫಿಕೇಷನ್ ಬಗ್ಗೆ ಮತ್ತು ಸೈಂಟಿಫಿಕ್ ನೇಮಿಂಗ್ ಬಗ್ಗೆ, ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಏನಿದೆ ಅದರದ್ದು ಡೀಟೇಲ್ ಆಗಿ ಯಾವ ರೀತಿ ಹೈರಾರ್ಕಿ ಇದೆ, ಪ್ರತಿಯೊಂದು ಟ್ಯಾಕ್ಸಾನ್ ಕೂಡ ಹೇಗೆ ಡಿಫೈನ್ ಮಾಡಬೇಕು, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.